ಸಚಿವ ಸ್ಥಾನವನ್ನು ಇದೇ ಅವಧಿಯಲ್ಲಿ ನಾನು ಮತ್ತೆ ತೆಗೆದುಕೊಳ್ಳುತ್ತೇನೆ. ದೆಹಲಿಗೆ ಹೋಗಿ ಬಂದ ಮೇಲೆ ಸಿಹಿ ಸುದ್ದಿ ಕೊಡ್ತೇನೆ ಅಂತೇಳಿ ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿದ್ದಕ್ಕೆ ನಮ್ಮ ಹೈಕಮಾಂಡ್ ಕನ್ವಿನ್ಸ್ ಆಗ್ತಾರೆ ಅಂತ ಹೇಳಿದ್ರು, ಒಪ್ಪುತ್ತಾರೆ. ಮೂವರು ದೆಹಲಿಯಲ್ಲಿ ವ್ಯವಸ್ಥಿತವಾಗಿ ಪಿತೂರಿಯನ್ನು ಮಾಡಿದ್ದಾರೆ. ನನ್ನ ಸಚಿವ ಸ್ಥಾನ ತೆಗೆಯೋದು ಮುಖ್ಯಮಂತ್ರಿಗೂ ಕೂಡ ಗೊತ್ತಿರಲಿಲ್ಲ. ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಫೋನ್ ಮಾಡಿದ್ರು ಎನ್ನುವುದಾಗಿ ಮಾಜಿ ಸಚಿವರಾಗಿರುವಂಥ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ರಾಜಣ್ಣರನ್ನ ಸಚಿವ ಸ್ಥಾನದಿಂದ ವಜಾ ಮಾಡೋಕೆ ಕಾರಣೀಕರ್ತರಾದಂಥ ಆ ಮೂವರು ಯಾರು ಸದ್ಯಕ್ಕಿರುವಂಥ ಪ್ರಶ್ನೆ. ಸ್ಪಷ್ಟ, ನನಗೆ ಅತಿ ಹೆಚ್ಚು ಪ್ರೀತಿ ವಿಶ್ವಾಸವನ್ನು ಇವತ್ತು ಬೆಳಗ್ಗೆ ನಾನು ಬಂದಾಗ ತೋರಿಸಿದ್ರು. ಅದು ನಾನು ನಿನ್ನೆ ರಾತ್ರಿ ಬೆಂಗಳೂರಿನಿಂದ ತುಮಕೂರು ಮನೆಗೆ ಬಂದೆ. ಮಧ್ಯಾಹ್ನ ಬಂದರೆ ತಿರ್ಗಾ ಅಲ್ಲಿ ಜನ ಬರ್ತಾರೆ, ಈ ಪೊಲೀಸರಿಗೆ ಮತ್ತು ಬೇರೆಯವರಿಗೆಲ್ಲ ಅನಾನುಕೂಲ ಯಾಕೆ ಅಂತೇಳಿ ನಾನು ರಾತ್ರಿ ಬಂದೆ ಲೇಟ್ ಅವರ್ಸಲ್ಲಿ. ಆಮೇಲಿಂದ ಗೃಹ ಸಚಿವರು ಕೂಡ ಬಂದರು, ಅವರು 1 ಗಂಟೆ ಹೊತ್ತು ಉಭಯ ಕುಶಲೋಪರಿ ಮಾತಾಡಿ ಅವರು ಕೂಡ ಹೋದರು. ನಾನು ಬೆಂಗಳೂರಿಂದ ಬಂದ ಕೂಡಲೇ ಬಂದರು ಅವರು. ಅವ್ರಿಗೆಲ್ಲೋ ಮಾಹಿತಿ ಇದೆ ಅಂತ ಕಾಣಿಸುತ್ತೆ. ಬಂದರು, ಭಾಳ ಹೊತ್ತು ಇಬ್ಬರು ಎಲ್ಲ ಮಾತಾಡ್ಕೊಂಡು ಕೂತಿದ್ದು, ಹಳೇದು ಹೊಸದು ಎಲ್ಲ ಮಾತಾಡ್ಕೊಂಡು ಕೂತಿದ್ದು. ಆಮೇಲಿಂದ ಅವರು ಕೂಡ ಏನಪ್ಪ ಏನು ಗೊತ್ತಾಗಲ್ಲ ನಮಗೆ ಅದೇನು ಎತ್ತ ಅಂತೇಳಿ ಅಂತಂದರು. ಆಯ್ತಪ್ಪ, ನಿನಗೆ ಗೊತ್ತಾಗ್ತಿದ್ರೆ ನಮಗಿನ್ನೇ ಗೊತ್ತಾಗ್ತದೆ ಅಂತ ಹೇಳಿದೆ. ನಿನಗೆಲ್ಲ ಗೊತ್ತಿರ್ತದೆ ಅದು ಇದು ಅಂದರು. ನಾನು ಅವ್ರಿಗೆ ಹೇಳಿದೆ, ನಿಮಗೂ ಎಲ್ಲ ಗೊತ್ತಿರ್ತದೆ ಅಂತ ಹೇಳಿದೆ. ಹಿಂಗೆ ಸುಮ್ಮನೆ ತಮಾಷೆ ಮಾಡಿಕೊಂಡು ಮಾತಾಡ್ಕೊಂಡೆಲ್ಲ ಹೋದರು. ಆದರೆ ನಾನು ಮತ್ತೊಮ್ಮೆ ವಿಷಯಕ್ಕೆ ಬರೋದಾದರೆ, ನಾನು ಈ ದಿವಸ ಬೆಳಿಗ್ಗೆನೇ ನಾನು 8:15 ಬಂದೆ ಬಾರ್ಡ್ರಿಗೆ. ಒಂದು ಅಂಶ ಅಂತೂ ಸ್ಪಷ್ಟ, ನನಗೆ ಅತಿ ಹೆಚ್ಚು ಪ್ರೀತಿ ವಿಶ್ವಾಸವನ್ನು ಇವತ್ತು ಬೆಳಗ್ಗೆ ನಾನು ಬಂದಾಗ ತೋರಿಸಿದ್ರು. ಅದು ನಾನು ನಿನ್ನೆ ರಾತ್ರಿ ಬೆಂಗಳೂರಿನಿಂದ ತುಮಕೂರು ಮನೆಗೆ ಬಂದೆ. ಮಧ್ಯಾಹ್ನ ಬಂದರೆ ತಿರ್ಗಾ ಅಲ್ಲಿ ಜನ ಬರ್ತಾರೆ, ಈ ಪೊಲೀಸರಿಗೆ ಮತ್ತು ಬೇರೆಯವರಿಗೆಲ್ಲ ಅನಾನುಕೂಲ ಯಾಕೆ ಅಂತೇಳಿ ನಾನು ರಾತ್ರಿ ಬಂದೆ ಲೇಟ್ ಅವರ್ಸಲ್ಲಿ. ಆಮೇಲಿಂದ ಗೃಹ ಸಚಿವರು ಕೂಡ ಬಂದರು, ಅವರು 1 ಗಂಟೆ ಹೊತ್ತು ಉಭಯ ಕುಶಲೋಪರಿ ಮಾತಾಡಿ ಅವರು ಕೂಡ ಹೋದರು.